ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಬಹಳನೇ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಮಗುವಿನ ನಾಮಕರಣ ತೊಟ್ಟಿಲು ಶಾಸ್ತ್ರ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೆಸರು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಸಹ ನೋಡಬಹುದು. ಬಾಳು ಬೆಳಗುಂದಿ ಬಹಳನೇ ಅದ್ಭುತವಾದಂತಹ ಸಿಂಗರ್, ಸರಿಗಮಪದಲ್ಲಿ ತುಂಬಾನೇ ಚೆನ್ನಾಗಿ ಮಿಂಚಿದ್ರು, ಎಲ್ರಿಗೂ ಕೂಡ ಇಷ್ಟವಾಯಿತು. ಅವರ ಹಾಡುಗಳಂತೂ ನೆಕ್ಸ್ಟ್ ಲೆವೆಲ್ ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿ ಬಾರಿಯೂ ಕೂಡ ಸರಿಗಮಪದಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡುತ್ತಾ ಬಂದ್ರು. ಸರಿಗಮಪ ಮೂಲಕ ಸೆನ್ಸೇಷನ್ ಆದ್ರು. ಆದ್ರೆ ಅದಕ್ಕೂ ಮುಂಚಿತನೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಇವರ ಜಾನಪದ ಹಾಡುಗಳು ಆಗಿರ್ಬೋದು, ಎಲ್ಲವೂ ಕೂಡ ವೈರಲ್, ಸೂಪರ್ ಹಿಟ್, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ವೀಕ್ಷಣೆಗಳು ಇವರು ಮಾಡುವಂತ ಹಾಡುಗಳಿಗೆ. ಅಷ್ಟೊಂದು ಕ್ರೇಜ್ ಇದೆ. ಮತ್ತೆ ಸಾಕಷ್ಟು ಶೋಸ್ ಗಳನ್ನು ಕೂಡ ಮಾಡಿದ್ದಾರೆ, ಜನಪ್ರಿಯತೆನ ಪಡೆದುಕೊಂಡಿದ್ದಾರೆ. ಆ ಬಳಿಕವೇ ಇವರು ಸರಿಗಮಪ್ಪಗೆ ಬಂದ್ರು. ಈಗ ಬಿಗ್ ಬಾಸ್ ಗೆ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಬಟ್ ಬಂದ್ರೆ ಜನರಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ. ಬಿಗ್ ಬಾಸ್ ಕನ್ನಡಕ್ಕೆ ಬರ್ಲಿ ಅಂತ ಎಲ್ಲರೂ ಕೂಡ ಅರಸುತ್ತಿದ್ದಾರೆ. ಜೊತೆಗೆ ಮಗು ಕೂಡ ಜನನವಾಗುತ್ತೆ ಸರಿಗಮಪ್ಪ ಟೈಮ್ ನಲ್ಲಿ. ಒಂದು ಒಳ್ಳೆ ಕ್ಷಣ, ಕಾರ್ ಕೂಡ ತಗೊಂತಾರೆ, ಎಲ್ಲವೂ ಕೂಡ ಒಳ್ಳೇದಾಗುತ್ತೆ. ಸಂಭ್ರಮ ಮುಗಿಲು ಮುಟ್ಟುತ್ತೆ, ಫ್ಯಾಮಿಲಿಯ ಖುಷಿ ಜಾಸ್ತಿ ಆಗುತ್ತೆ ಮಗ ಹುಟ್ಟಿದ ಮೇಲೆ. ಈಗ ಮಗನ ತೊಟ್ಟಿಲು ಶಾಸ್ತ್ರ ನಾಮಕರಣವನ್ನು ಕೂಡ ಮಾಡಿದ್ದಾರೆ ಸಂಭ್ರಮ ಸಡಗರ ಕುಟುಂಬದಲ್ಲಿ. ಮಗನಿಗೆ ಭಗತ್ ಅಂತ ಸೂಪರ್ ಆಗಿ ಹೆಸರಿಟ್ಟಿದ್ದಾರೆ. ಹೌದು, ಭಗತ್ ಬೆಳಗುಂದಿ ತುಂಬಾನೇ ಚೆನ್ನಾಗಿರುವಂತ ಹೆಸರು, ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಒಂದು ದೇಶ ಪ್ರೇಮ, ದೇಶ ಭಕ್ತಿ ಎದ್ದು ಕಾಣುತ್ತೆ ಈ ಒಂದು ಹೆಸರಿನಲ್ಲಿಯೇ. ಮಗ ಕೂಡ ಒಂದು ಉತ್ತಮ ಗಾಯಕ ಆಗ್ಲಿ, ಉತ್ತಮವಾದಂತ ಹೆಸರು ಮಾಡ್ಲಿ ಎಂಬುದೇ ಎಲ್ಲರ ಅಭಿಮಾನಿಗಳ ಆಸೆ. ಬಾಳು ಬೆಳಗುಂದಿ ಸದ್ಯಕ್ಕೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮತ್ತೆ ಆಡೋಕೆ ಅವಕಾಶಗಳು ಕೂಡ ಸಿಗ್ತಾ ಇದೆ. ಜೊತೆಗೆ ಅವರ ಆಲ್ಬಮ್ ಸಾಂಗ್ ಏನಿರಂತೆ ಅದು ಕೂಡ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಸರ್ಪ್ರೈಸ್ಗಳು ಇವರ ಕಡೆಯಿಂದ ಸಿಗಲಿದೆ. ಫ್ಯಾಮಿಲಿ ಒಟ್ಟಿಗೂ ಕೂಡ ಹೆಚ್ಚಿನ ಸಮಯವನ್ನ ಕಳೆಯುತ್ತಾರೆ. ಮತ್ತೆ ಶೂಟಿಂಗ್ ಅಂತೆಲ್ಲ ಬಿಸಿ ಆಗ್ಬಿಟ್ಟಿರ್ತಾರೆ. ಶೋಸ್ ಗಳನ್ನು ಕೂಡ ಬುಕ್ ಮಾಡ್ಕೋತಿರ್ತಾರೆ. ಈಗ ಸಾಕಷ್ಟು ರೀತಿಯಲ್ಲಿ ಫಂಕ್ಷನ್ ಆಗಿರ್ಬೋದು, ಎಲ್ಲಾ ಕಡೆ ಅವರ ಒಂದು ಜಾನಪದ ಉತ್ತರ ಕರ್ನಾಟಕ ಭಾಗದಲ್ಲಿ ಶೋಸ್ ಗಳು ನಡೀತಾ ಇರುತ್ತೆ, ಆರ್ಕೆಸ್ಟ್ರಾ ಅದನ್ನೆಲ್ಲ ಬುಕ್ ಮಾಡ್ಕೊಂಡು ಸೊ ಅಲ್ಲೂ ಕೂಡ ಭಾಗವಹಿಸ್ತಾರೆ. ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿದ್ದಾರೆ. ಸರಿಯಪ್ಪ ಮುಗಿಸ್ಕೊಂಡ್ ಬಳಿಕ ನಿಮ್ಗೇನ್ ಅನ್ಸುತ್ತೆ? ಮಗುವಿನ ಹೆಸರು ಸೂಪರ್ ಆಗಿದೆ ಅಲ್ವಾ? ನೋಡ್ತಾ ಇರ್ಬೋದು, ಮಗನ ಒಂದು ಫೋಟೋವನ್ನು ಸಹ ರಿವೀಲ್ ಮಾಡಲಾಗಿದೆ. ತೊಟ್ಟಿಲು ಶಾಸ್ತ್ರ ಮತ್ತೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಪೋಸ್ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಗಿದೆ. ನಿಮ್ಗೇನ್ ಅನ್ಸುತ್ತೆ? ಬಾಳು ಬೆಳಗುಂದಿ ಬಿಗ್ ಬಾಸ್ ಗೆ ಬರ್ಬೇಕು, 12ಕ್ಕೆ ಭಾಗಿಯಾಗಬೇಕಾ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಮಾಲಾಶ್ರೀ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಸರಿಗಮಪದಲ್ಲಿ ಫೈನಲಿಸ್ಟ್ ಆಗ್ತಾರೆ, ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಜನರ ಮನಸ್ಸನ್ನ ಗೆದ್ದಿದ್ದಾರೆ, ಪ್ರೀತಿಯನ್ನ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ, ನಂಬಿಕೆಯನ್ನ ಪಡೆದುಕೊಂಡಿದ್ದಾರೆ. ಅದು ಮೇನ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದೇ ರೀತಿ ಯಾವಾಗ್ಲೂ ಖುಷಿಯಾಗಿರ್ಲಿ ಇವರ ಕುಟುಂಬ. ಮಾಲಾಶ್ರೀ ಅವರು ಕೂಡ ಪತಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಎಲ್ಲಾ ವಿಚಾರದಲ್ಲಿಯೂ ಕೂಡ. ಅಷ್ಟೇ ಅವರ ಒಂದು ಸಾಧನೆಗೆ ಮಾಲಾಶ್ರೀ ಅವರು ಕೂಡ ಉತ್ತಮವಾದಂತ ಕಾರಣ. ಅವರು ಕೂಡ ಸಗದಾಗಿರುವಂತಹ ಸಿಂಗರ್, ಸಾಕಷ್ಟು ಶೋಸ್ ಗಳು ಅವರು ಕೂಡ ಒಟ್ಟಿಗೆ ಮುಂಚೆ ಎಲ್ಲ ಭಾಗಿಯಾಗ್ತಿದ್ರು. ಇವ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿ ಮುದ್ದಾದ ಮಗು ಕೂಡ ಹುಡ್ತಾನೆ. ಮಗನಿಗೆ ಭಗತ್ ಅಂತ ಒಂದು ಹೆಸರನ್ನ ಕೂಡ ಇಟ್ಟು ನಾಮಕರಣ ಮಾಡಿದ್ದಾರೆ. ಹಲವಾರು ಅವರ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಊಟವನ್ನು ಕೂಡ ಬಡಿಸುತ್ತಾರೆ. ನಿಜವಾಗ್ಲೂ ಒಂದು ಸುಂದರ ಕುಟುಂಬ, ದೊಡ್ಡ ಕುಟುಂಬ ಇವರು. ಯಾವಾಗ್ಲೂ ಕೂಡ ಖುಷಿಯಾಗಿರಲಿ ಎಂಬುದೇ ಅಭಿಮಾನಿಗಳ ಆಸೆ ಆಗಿರುತ್ತೆ.